ದೊಡ್ಡ ಮನೆಯ ಕುಡಿ ಯುವರಾಜ್ ಕುಮಾರ್ ಅವರ ಪಟ್ಟಾಭಿಷೇಕಕ್ಕೆ ಬೆರಳೆಣಿಕೆ ದಿನಗಳಷ್ಟೇ ಬಾಕಿ ಇದೆ. ಅಂದರೆ ಅವರ ಮೊದಲ ಸಿನಿಮಾ ಅಂದರೆ ಚೊಚ್ಚಲ ಸಿನಿಮಾ ಯುವ ಸಿನಿಮಾದ ರಿಲೀಸ್ಗೆ ಇನ್ನಷ್ಟು ದಿನಗಳಷ್ಟೇ ಬಾಕಿ ಉಳಿದಿದೆ. ಸೊ ಇಲ್ಲಿ ತನಕ ಯುವ ಸಿನಿಮಾದ ಒಂದಷ್ಟು ಕಂಟೆಂಟ್ಗಳನ್ನು ನೋಡಿದರೆ, ಅವರ ಡ್ಯಾನ್ಸ್ ನೋಡಿದರೆ, ಅವರ ಲುಕ್ಸ್ ನೋಡಿದರೆ, ಬಟ್ ಇಲ್ಲಿ ತನಕ ಅವರ ಆ್ಯಕ್ಷನ್ಸನ್ನು ಎಲ್ಲೂ ಕೂಡ ನೋಡಿಲ್ಲ. ಯಾಕೆಂದರೆ ಚಿತ್ರತಂಡ ಬಿಟ್ಟಿಲ್ಲ. ಇಷ್ಟರಲ್ಲೇ ಸಿನಿಮಾದ ಟ್ರೈಲರ್ ಲಾಂಚ್ ಇದೆ. ಅದರಲ್ಲಿ ಫೈಟ್ಸ್ಗಳನ್ನು ನೋಡುವಂಥ ಅವಕಾಶಗಳು ಇದ್ದೂ ಇರ್ಬೋದು. ಬಟ್ ನಿಮ್ಮಲ್ಲೊಂದು ಕುತೂಹಲ ಇರುತ್ತೆ, ಯುವ ಅವರ ಆ್ಯಕ್ಷನ್ಸ್ ಹೇಗಿದೆ, ಫೈಟ್ಸ್ ಹೇಗಿದೆ ಅಂತ. ಸೊ ನಮ್ಮೊಟ್ಟಿಗೆ ಸಿನಿಮಾಗೆ ಆ್ಯಕ್ಷನ್ಸ್ ಹೇಳ್ಕೊಟ್ಟಂಥ, ಕೊರಿಯೋಗ್ರಾಫ್ ಮಾಡಿದಂಥ ವ್ಯಕ್ತಿ ನಮ್ಮೊಟ್ಟಿಗಿದ್ದಾರೆ. ಇಡೀ ಸಿನಿಮಾಗೆ ಸಿಂಗಲ್ ಕಾರ್ಡ್ ಆ್ಯಕ್ಚುಲಾಗಿ. ಸೊ ಇವರ ಒಂದು ಮಾತುಕತೆಲ್ಲಾದರೂ ಗೊತ್ತಾಗುತ್ತೆ ಯುವ ಫೈಟ್ಸ್ ಹೇಗಿರುತ್ತೆ ಅಂತ. ಸದ್ಯಕ್ಕೆ ನಮ್ಮ ಜೊತೆ ಅರ್ಜುನ್ ಅವರಿದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ಹೇಗಿದ್ದೀರಿ ಸರ್? ಸರ್ ಯುವ ಸಿನಿಮಾ, ಯುವ ಅವರ ಒಂದು ಚೊಚ್ಚಲ ಸಿನಿಮಾ, ಒಂದು ದೊಡ್ಡ ಜವಾಬ್ದಾರಿ. ಯಾಕೆಂದರೆ ಒಬ್ಬ ಹೀರೋವನ್ನು ಹುಟ್ಟಾಕುವಂಥ ಸಿನಿಮಾ ಆಗಿರುತ್ತೆ. ಸೊ ಇಂಥ ಸಿನಿಮಾದಲ್ಲಿ ಸಿಂಗಲ್ ಕಾರ್ಡ್ ಒಬ್ಬ ಕೊರಿಯೋಗ್ರಾಫರ್ಗೆ, ಅಂದರೆ ಆ್ಯಕ್ಷನ್ಸ್ ಫೈಟ್ಸ್ಗಳಿಗೆ ನಿಮಗೆ ಸಿಗ್ತಾ ಇದೆ ಅಂತಂದರೆ ದೊಡ್ಡ ಅವಕಾಶ. ಈ ಅವಕಾಶ ಹೇಗೆ ಸಿಕ್ತು ಅಂತ? ಈ ಅವಕಾಶ ನನಗೆ ಹೇಗೆ ಸಿಕ್ತು ಅಂತಂದರೆ, ನಾನು ನಂಬಿರೋದು ಇದು ಅಪ್ಪು ಸರ್ ಆಶೀರ್ವಾದ ಅಂತಲೇ. ಯಾಕೆ ಅಪ್ಪು ಸರ್ ಆಶೀರ್ವಾದ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ನನ್ನ ಬಿಗಿನಿಂಗ್ ಸ್ಟೇಜ್ನಲ್ಲಿ ಆ್ಯಕ್ಷನ್ಸ್ ಕೊರಿಯೋಗ್ರಾಫ್ ಮಾಡಬೇಕಾದ್ರೆ ಜೆಮ್ ಸಿನಿಮಾದಲ್ಲಿ ಒಂದು ಆ್ಯಕ್ಷನ್ಸ್ಗೆ ಅಂತ ನನ್ನ ಚೇತನ್ ಸರ್ ಕರೆದಿದ್ರು. ಸೊ ಆ ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ಅಪ್ಪು ಸರ್ದು ಒಂದು ಸ್ಮಾಲ್ ಆ್ಯಕ್ಷನ್ಸ್ ಇತ್ತು ಅದರಲ್ಲಿ. ಅದು ಒಂಥರ ಸೀನ್ ಆ್ಯಕ್ಷನ್, ಅದು ಎಲ್ಲರನ್ನೂ ಶೂಟೌಟ್ ಮಾಡೋದು ಆ ಥರದ್ದೇ ಇತ್ತು ನನಗೆ. ಬಟ್ ಅವ್ರು ಕರೆದಾಗ ಅಪ್ಪು ಸರ್ದು ಆ್ಯಕ್ಷನ್ ಅಂತ ನನಗೆ ತುಂಬಾ ಖುಷಿ ಇತ್ತು. ನನಗೇಂತಲ್ಲ, ಯಾವುದೇ ಕೊರಿಯೋಗ್ರಾಫರ್ಗೂ ಅಪ್ಪು ಸರ್ದು ಆ್ಯಕ್ಷನ್ ಸಿಕ್ಕಿದಾಗ ನಮ್ಮೆಲ್ಲ ಟ್ಯಾಲೆಂಟ್ನೂ ಅಲ್ಲಿ ನಾವು ಪ್ರೂವ್ ಮಾಡ್ಕೊಳೋ ಅಂಥ ಚಾನ್ಸಸ್ಸು ತುಂಬ ಇರುತ್ತೆ. ಸೊ ನಮಗೆ ಅಪ್ಪು ಸರ್ ಆ್ಯಕ್ಷನ್ಸ್ ಸಿಕ್ತು ಅಂತಂದರೆ ನಮ್ಮ ಲೈಫ್ ಸೆಟ್ಲ್, ನಮ್ಮ ಟ್ಯಾಲೆಂಟ್ ಎಲ್ಲ ಅಲ್ಲಿ ಪ್ರೂವ್ ಆದಂಗೆ ಲೆಕ್ಕ. ಬಟ್ ನನಗೆ ಸಿಕ್ಕಿದ ಆ್ಯಕ್ಷನ್ ಬಂದು ಅದೊಂಥರ ಸೀನ್ ಆ್ಯಕ್ಷನ್, ಒಂದು ಎಮೋಷ್ನಲ್ ಡ್ರಾಮಾ ಇರೋವಂಥದ್ದು. ಎಲ್ಲ ಆರ್ಟಿಸ್ಟ್ಗಳನ್ನೂ ಕೂಡಿ ಸಿನಿಮಾದ ಬಹುಮುಖ್ಯ ಜಾಗದಲ್ಲಿ ಬರೋವಂಥದ್ದು ಒಂದು ಎಮೋಷ್ನಲ್ ಆ್ಯಕ್ಷನ್ ಅದು. ಸೊ ಅದರಲ್ಲಿ ಫೈಟ್ಗೆ ಜಾಸ್ತಿ ಸ್ಪೇಸ್ ಇರಲಿಲ್ಲ. ಬಟ್ ಸ್ಟಿಲ್ ನಾನು ಅದನ್ನು ಒಪ್ಕೊಂಡು ಆ ಆ್ಯಕ್ಷನ್ ಸೀಕ್ವೆನ್ಸ್ನ ಮಾಡಿಕೊಡ್ತಾಯಿದ್ದೆ. ಆ ಅಪ್ಪು ಸರ್ಗೆ ಆ ಆ್ಯಕ್ಷನ್ಸ್ ಅವ್ರಿಗೆ ತುಂಬ ಇಷ್ಟ ಆಗಿತ್ತು. ಅದಾದಮೇಲೆ ಅವರು ಫೈಟ್ ಮುಗಿತಾ ಇದ್ದಂಗೆ, ಮಾಸ್ಟರ್ ಇನ್ನೂ ದೊಡ್ಡದಾಗಿ ಆ್ಯಕ್ಷನ್ಸ್ ಫೈಟ್ ಮಾಡೋಣ ಅಂತ ಅವರೇ ಒಂದು ಮಾತು ಕೊಟ್ಟಿದ್ದರು. ಯಾಕೆಂದರೆ ಅವ್ರಿಗೂ ಗೊತ್ತಿತ್ತು ನನಗೆ ಅವ್ರಿಗೆ ಆ್ಯಕ್ಷನ್ ಫೈಟ್ ಕೊರಿಯೋಗ್ರಾಫ್ ಥರ ಅಲ್ಲಿ ಮಾಡೋದಕ್ಕೆ ಸ್ಪೇಸ್ ಇರಲಿಲ್ಲ. ಸೊ ಅದು ಶೂಟೌಟ್ ಆಗಿತ್ತು. ಇದ್ರೂ ಡೈರೆಕ್ಟರ್ ಸರ್ ಹತ್ರ ಮಾತಾಡಿ ಒಂದು 6-7 ಜನನ ಹೊಡೆಯೋ ಥರ ಎಲ್ಲ ಅವ್ರ ಹತ್ರ ಹೆಂಗೋ ಕನ್ವಿನ್ಸ್ ಮಾಡಿ ಒಂದು ಚಿಕ್ಕ ಆ್ಯಕ್ಷನ್ ಬಿಟ್ಟು ಕೊರಿಯೋಗ್ರಾಫ್ ಮಾಡಿದ್ದೆ. ಬಟ್ ಸ್ಟಿಲ್ ಫುಲ್ ಫ್ಲೆಜ್ಡ್ ಆ್ಯಕ್ಷನ್ ಆಗಿ ಅದನ್ನು ಮಾಡಿರಲಿಲ್ಲ. ಅದು ಅಪ್ಪು ಸರ್ ಎಕ್ಸ್ಪೀರಿಯನ್ಸ್ ಇದೆ ಅಲ್ಲ, ಅವರು ನನ್ನ ಫೇಸಲ್ಲಿ ನೋಡ್ತಾ ಇದ್ದಾಗಲೇ ಅವ್ರಿಗೆ ಅರ್ಥ ಆಯ್ತೇನೋ. ಅವರು ದೊಡ್ಡದಾಗಿ ಆ್ಯಕ್ಷನ್ಸ್ ಮಾಡೋಣ ಅಂತ ಫೈಟು ಫಿನಿಷಿಂಗ್ ದಿನ ಮುಗಿದು ಹೊರಡೋ ದಿನ ಅವರು ಹೇಳಿದರು. ಸೊ ಅದೇ ಖುಷಿಯಲ್ಲಿ ನಾನಿದ್ದೆ. ಅದಾದಮೇಲೆ ಆದ ಬೆಳವಣಿಗೆಗಳೆಲ್ಲ ಗೊತ್ತಿದೆ. ಅದಾದಮೇಲೆ ನನಗೆ ಯುವ ಟೀಮ್ ನನಗೆ ಕಂಪ್ಲೀಟ್ಲಿ ಹೊಸದು. ನನಗೆ ಡೈರೆಕ್ಟ್ರ್ ಪರಿಚಯ ಇಲ್ಲ, ಪ್ರೊಡ್ಯೂಸರ್ ಪರಿಚಯ ಇಲ್ಲ, ಹೀರೋ ಪರಿಚಯ ಇಲ್ಲ, ಯಾರೂ ಪರಿಚಯ ಇಲ್ಲ. ನಾನು ಮತ್ತು ಸಂತೋಷ್ ಆನಂದರಾಮ್ ಸರು ರೆಗ್ಯುಲರಾಗಿ ಮಾಡ್ತಾ ಇದ್ದಿದ್ದು ಆ್ಯಕ್ಷನ್ ಡೈರೆಕ್ಟರ್ಸ್ಗಳೆಲ್ಲ ತುಂಬ ದೊಡ್ಡ ದೊಡ್ಡ ಆ್ಯಕ್ಷನ್ ಡೈರೆಕ್ಟರ್ಸ್ಗಳು, ಪ್ಯಾನ್ ಇಂಡಿಯಾ ಆ್ಯಕ್ಷನ್ ಕೊರಿಯೋಗ್ರಾಫರ್ಗಳು, ಆ ಥರ ಆ್ಯಕ್ಷನ್ ಡೈರೆಕ್ಟರ್ಸ್ ಜೊತೆನೇ ವರ್ಕ್ ಮಾಡ್ತಾ ಇರೋದು. ಮತ್ತು ಇದು ಯುವ ಬಂದು ಒಂದು ದೊಡ್ಡ ಕ್ಯಾನ್ವಾಸ್ನಲ್ಲಿ ಮತ್ತು ಲಾಂಚ್ ಆಗಿರೋದ್ರಿಂದ ಬಹುಶಃ ನಮಗೆ ಬರಲ್ಲ ಅನ್ನೋ ಮೈಂಡ್ಸೆಟ್ಟಲ್ಲೇ ನಾನಿದ್ದೆ. ಏನಪ್ಪ ಹಿಂಗಾಯಿತು ಅಂತ. ಬಟ್ ಅಚಾನಕ್ಕಾಗಿ ಒಂದಿನ ಕಾಲ್ ಬಂತು, ಈ ಥರ ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ಇದೆ, ಬಂದು ಮಾತಾಡಿ, ಸಂತೋಷ್ ಸರ್ನ ಭೇಟಿ ಮಾಡಿ ಅಂತಂದ್ಬಿಟ್ಟು ಹೊಂಬಾಳೆ ಟೀಮಿಂದ ಕಾಲ್ ಬಂತು. ಸರಿ ಅಂತ ಹೋಗಿ ಸಂತೋಷ್ ಸರ್ನ ಫಸ್ಟ್ ಟೈಮ್ ಹೋಗಿ ಭೇಟಿ ಆದಮೇಲೆ ಅವರು ಒಂದು ಆ್ಯಕ್ಷನ್ ಸೀಕ್ವೆನ್ಸ್, ಒಂದು ಚಿಕ್ಕ ಪೋರ್ಷನ್, ಒಂದು ಕಾಲೇಜಲ್ಲಿ ನಡೆಯುವಂಥ ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ಈ ಥರ ಇರುತ್ತೆ, ಈ ಆ್ಯಕ್ಷನ್ಸ್ಗೆ ಏನೇನು ಮಾಡ್ಬೋದು, ನಿಮ್ಮ ಕಡೆಯಿಂದ ಒಂದು ಔಟ್ಪುಟ್ ಕೊಡಿ, ಒಂದು ಐಡಿಯಾ ಕೊಡಿ ಅಂತ ಅವರು ಹೇಳಿದ್ರು. ನಾನು ಅದ್ರ ಬಗ್ಗೆ ವರ್ಕೌಟ್ ಮಾಡ್ಕೊಂಡು ಬಂದಿದ್ದೆ. ಸೊ ಆಗ್ಲೂ ಪೂರ್ತಿ ಸಿನಿಮಾ ಮಾಡೋದಾಗಿ ಡಿಸಿಷನ್ ಆಗಿರಲಿಲ್ಲ, ಅವರೂ ಹೇಳಿರಲಿಲ್ಲ. ಸೊ ಈ ಆ್ಯಕ್ಷನ್ನು ನಿಮ್ಮ ಐಡಿಯಾನಲ್ಲಿ ನೀವು ಹೆಂಗೆ ಮಾಡ್ತೀರಾ ಅಂತ, ಜಸ್ಟ್ ಆ ಆ್ಯಕ್ಷನ್ ಬಗ್ಗೆ ಕೊರಿಯೋಗ್ರಾಫ್ ಹೆಂಗೆ ಮಾಡ್ತೀರಾ ಅದನ್ನು ಎಕ್ಸ್ಪ್ಲೈನ್ ಮಾಡಿ ಅಂತ ನನಗೆ ಆ ಸಣ್ಣ ಲೈನ್ ಮಾತ್ರ ನನಗೆ ಅದನ್ನು ಬಿಟ್ಕೊಟ್ಟಿದ್ರು. ಸೊ ಅದನ್ನು ನಾನು ಪ್ಲ್ಯಾನ್ ಮಾಡಿ ಏನೇನು ಮಾಡ್ಬೋದು ಈ ಆ್ಯಕ್ಷನ್ಸ್ನ ಅಂತ ಒಂದಷ್ಟು ಪ್ಲ್ಯಾನ್ ಮಾಡ್ಕೊಂಡು ಅದನ್ನು ಹೋಗಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದೆ. ಆ ಎಕ್ಸ್ಪ್ಲೈನ್ ಮಾಡಿದಾಗ ಅವ್ರಿಗೆ ಇಷ್ಟ ಆಗಿ ಫರ್ದರ್ ಆ ಫೈಟ್ ನೀವೇ ಮಾಡ್ತೀರಾ, ಆ ಒಂದು ಫೈಟ್ ನೀವೇ ಮಾಡ್ತೀರಾ ಅಂತ ಫಿಕ್ಸ್ ಆಯಿತು. ಸೊ ಓಕೆ, ಒಂದು ಫೈಟ್ ಸಿಕ್ತು. ಕೊನೆಗೂ ನಾವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ನಮಗೊಂದು ಜಾಗ ಸಿಕ್ಕಿದೆ ಅನ್ನೋ ಖುಷಿಯಲ್ಲಿದ್ದೆ. ಬಟ್ ಸ್ಟಿಲ್ ಅಪ್ಪು ಸರ್ ರೇಂಜಿಗೆ ನಾವು ಮಾಡಬೇಕಲ್ಲ. ಮತ್ತು ಅದು ಕಾಲೇಜ್ ಫೈಟ್ ಆಗಿತ್ತು. ಸೊ ಕಾಲೇಜ್ ಫೈಟ್ನಲ್ಲಿ ನನಗೊಂದು ಅದು ಲಿಮಿಟೆಡ್ ಸೀನ್ ಓರಿಯೆಂಟೆಡ್ ಆ್ಯಕ್ಷನ್, ಸಿಕ್ಕಾಪಟ್ಟೆ ರೇಂಜ್ ಇದೆ, ಆ್ಯಕ್ಷನ್ ಇದೆ. ಬಟ್ ಸ್ಟಿಲ್ ಒಂದು ಸ್ಟಾರ್ಡಮ್ ಆ್ಯಕ್ಷನ್ ಕೊರಿಯೋಗ್ರಾಫು ಸೀಕ್ವೆನ್ಸ್ ಅದಿಲ್ಲ. ಅದು ಕಂಪ್ಲೀಟ್ಲಿ ಸೀನ್ ಓರಿಯೆಂಟೆಡ್ ಆ್ಯಕ್ಷನ್ ಅದೂ. ಸೊ ಒಂದು ರೇಜ್ ಇರುತ್ತೆ, ಒಂದು ಆಪೋನೆಂಟು ಅವ್ನಿಗಾಗೋಂಥ ಯಂಗ್ ಏಜ್ನಲ್ಲಿ ಆಗೋವಂಥ ಸಣ್ಣ ಈಗೋ ಕ್ಲಾಶಲ್ಲಿ
ಬರುವಂಥ ಫೈಟ್ ಅದು ಎಕ್ಸ್ಟ್ರೀಮ್ ಬ್ರೂಟಲ್ ಆಗಿದ್ರೂ ಒಂದು ಸ್ಟಾರ್ಗೆ ಕೊರಿಯೋಗ್ರಾಫ್ ಮಾಡೋ ಥರ ಸೀಕ್ವೆನ್ಸ್ ಇರಲಿಲ್ಲ. ಸೊ ಅದು ಒಂದು ಎಲ್ಲೋ ಒಂದು ಕಡೆ ಅದೊಂದು ಮನಸ್ಸಲ್ಲಿ ಕೊರಗಿತ್ತು, ಇನ್ನೂ ಆ್ಯಕ್ಷನ್ಸ್ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ. ಮತ್ತು ನಾನು ಆ ಕಾಲೇಜ್ ಫೈಟ್ ಬಗ್ಗೆನೇ ನಾನು ಜಾಸ್ತಿ ವರ್ಕ್ ಮಾಡ್ತಾಯಿದ್ದೆ, ಅದ್ರ ಬಗ್ಗೆನೇ ಹೋಮ್ವರ್ಕ್ ಮಾಡ್ತಾಯಿದ್ದೆ. ಅದ್ರದ್ದು ಡಿಸ್ಕಷನ್ ಮಾಡ್ತಾ ಒಂದಿನ ಅವರೇ ಕರೆದು, ಇಲ್ಲ ಪೂರ್ತಿ ಸಿನಿಮಾ ನೀವೇ ಮಾಡಿಕೊಡಿ ಆ್ಯಕ್ಷನ್ನು ಅಂತಂದರು.